2007 ಪ್ರಶ್ನೆ ನಂಬರ್ 61. ಪ್ರತಿ ಅಂಕೆಯನ್ನು ಒಂದು ಬಾರಿ ಉಪಯೋಗಿಸಿ 1, 4, 6, 8 ಮತ್ತು 9 ಎಂಬ ಅಂಕೆಗಳಿಂದ ರೂಪಿಸಬಹುದಾದ ಅತಿ ದೊಡ್ಡ 5 ಅಂಕೆಯ ಸಮಸಂಖ್ಯೆ. ಇಲ್ಲೇ ನೀವು ಈಗ ಬಿಡಿಸೋದಾಯಿತು ಅಂತಂದ್ರೆ ನೀವು ವಿಡಿಯೋದ ಕಡೆ ಲಕ್ಷ್ಯ ಕೊಟ್ಟು ನೋಡಬೇಕು. ವಿಡಿಯೋದ ಕಡೆ ನೋಡೋದರಿಂದ ನಿಮ್ಮ ಲೆಕ್ಕಗಳು ನೆನಪುಳಿತಾವ. ಆದಷ್ಟು ನೀವು ಈ ವಿಡಿಯೋವನ್ನು ಲಕ್ಷ್ಯ ಕೊಟ್ಟು ನೋಡಿದ್ರೆ ನಿಮ್ಗೆ ನವೋದಯ 100% ಆಗ್ತದೆ. ಆಮೇಲೆ ಇನ್ನೊಂದು ಹೆಂಗೆ ತಿಳಿಸ್ತಾರೆ ಸರ್, ವೇಗವಾಗಿ ಹೆಂಗೆ ಮಾಡಬೇಕು. ಆಮೇಲೆ ನಿಮ್ಮ ಫೇರ್ದಾಗ ಬರ್ಕೊಳ್ಳಿಕ್ಕೆ ಸಹಿತ ಟೈಮ್ ಇರ್ತದೆ. ಮ್ಯೂಟ್ ಮಾಡಿ ಫೇರ್ದಾಗ ಬರ್ಕೊಡ್ರಿ, ಚೆಂದಂಗೆ ಬರ್ಕೊರಿ. ನೋಡ್ರಿ ಈಗ ಲಕ್ಷ್ಯ ಕೊಟ್ಟು ನೀವು ಮಾಡಿದ್ದಿಲ್ಲ ಅಂದ್ರೆ ನೀವು ಮ್ಯೂಟ್ ಮಾಡಿ ಮಾಡಬೇಕು. ಈಗ ನಾನು ತಿಳಿಸ್ತೀನಿ, ಬೋರ್ಡ್ ಕಡೆ ನೋಡಿ. 1, 4, 6, 8 ಮತ್ತು 9 ಈ ಅಂಕೆಗಳಿಂದ ರಚಿಸಬಹುದಾದ ದೊಡ್ಡ ಸಂಖ್ಯೆ ಮೊದಲು ಬರ್ಕೊಳ್ಳಿ. ದೊಡ್ಡ ಸಂಖ್ಯೆ ಬರೆಯುವಾಗ ದೊಡ್ಡ ಸಂಖ್ಯೆ ಮೊದಲು ಬರ್ಕೊಳ್ಳಿ, ಅಂದ್ರೆ ನಿಮಗೆ ತಿಳಿತದ ಲೆಕ್ಕ. ದೊಡ್ಡ ಸಂಖ್ಯೆ ಬರೋಬರಿ ಅತಿ ದೊಡ್ಡ ಸಂಖ್ಯೆ ಅಂದ್ರೆ 9, ಆಮೇಲೆ 8, ಆಮೇಲೆ 6, ಆಮೇಲೆ 4, ಆಮೇಲೆ 1. ಇದೇನು ಅತಿ ದೊಡ್ಡ ಸಂಖ್ಯೆ. 9, 8, 6, 4, 1 ಅತಿ ದೊಡ್ಡ ಸಂಖ್ಯೆ ಇದು. ಅದ್ರ ಮುಂದೆ ಪ್ರಶ್ನೆ ಏನದ ಹೋದ್ರಿ, ಅತಿ ದೊಡ್ಡ 5 ಅಂಕೆಯ ಸಮಸಂಖ್ಯೆ ಅಂತ. ಇದು ನೋಡ್ರಿ, ಇದರೇ ಏನದ 1 ಬೆಸ ಸಂಖ್ಯೆ. ಇದನ್ನ ಈಚೆಗೆ ಹಾಕಿ ಇದನ್ನ ಈಚೆಗೆ ಹಾಕಿಬಿಡು. ಅವಾಗ ಏನು ಅತಿ ದೊಡ್ಡ  ಸಮಸಂಖ್ಯೆ. ಅತಿ ದೊಡ್ಡ ಸಮಸಂಖ್ಯೆಯನ್ನು ಬರೆಯುವಾಗ 5 ಸ್ಥಾನದ ಅತಿ 1, 2, 3, 4, 5 ಸ್ಥಾನದ ಅತಿ ದೊಡ್ಡ ಸಮಸಂಖ್ಯೆ 9 ಬರೀರಿ, 8 ಬರೀರಿ, 6 ಬರೀರಿ, 1 ಚಿಕ್ಕ ತಗೋರಿ, 4 ಚಿಕ್ಕ ಹಾಕಿಬಿಡ್ರಿ. ಇದು ಸಮಸಂಖ್ಯೆ. ಇದು ಅತಿ ದೊಡ್ಡ ಸಂಖ್ಯೆ, ಇದು ಸಮಸಂಖ್ಯೆ. ಸಮಸಂಖ್ಯೆ ಬರೀಬೇಕಾದ್ರೆ 4 ಚಿಕ್ಕ ಹಾಕಿ 1 ಚಿಕ್ಕ ಹಾಕಿಬಿಟ್ರೆ ಉತ್ತರ ಸಿಗ್ತದೆ. ಉತ್ತರ ಸಂಖ್ಯೆ ಬಿ. ಇಂಥ ಮೆಂಟಲ್ ಎಬಿಲಿಟಿ ಲೆಕ್ಕಗಳು ಇರ್ತಾವ ನವೋದಯದಾಗ ಏನಿರ್ತಾವ ಅಂದ್ರೆ ಬರೀ ವಿಚಾರ ಮಾಡ್ತಕ್ಕಂಥ ಲೆಕ್ಕಗಳು. ಆಮೇಲೆ ಆಪ್ಷನ್ಸ್ ಮೇಲೆ ಉತ್ತರಗಳನ್ನು ಕಂಡು ಹಿಡಿದಿರ್ತದೆ. ನೀವು ಚೆನ್ನಾಗಿ ಫೇರ್ದೊಳಗೆ ನೀವು ಇದನ್ನ ನೋಟ್ಬುಕ್ ಎಂಟ್ ಮಾಡಿಕೊಂಡು ಬರ್ಕೊಂಡು ನೀವು ರಿವಿಷನ್ ನೋಡ್ರಿ. ಮತ್ತು ನೀವು ಟೆಲಿಗ್ರಾಮ್ ಆ್ಯಪ್ದಾಗ ಕಂಟಿನ್ಯೂ ಗಣಿತ ನೋಡೋದ್ರಿಂದ ನಿಮ್ಗೆ ಅಭ್ಯಾಸ ಭಾಳ ತಿಳಿತದ, ಭಾಳ ನೆನಪಿರ್ತದೆ. ಚೆನ್ನಾಗಿ ಫೇರ್ದೊಳಗೆ ನೋಡಿಕೊಂಡು ಚೆನ್ನಾಗಿ ಬಿಡಿಸ್ಕೊಡ್ರಿ.